ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅವನು ಆ ಶೇರ್ಸ್ ಪೇಪರ್ಸ್ಗಳನ್ನೆಲ್ಲ ತರ್ತಾನೆ ಇದೆಯಾ? 100% ತರ್ತಾರೆ ಸರ್. ಯಾಕಂದ್ರೆ ಅವರಿಗೆ ನಿಮ್ಮ ಮೇಲೆ ನಂಬಿಕೆ ತುಂಬಾನೇ ಇದೆ ಅಲ್ವಾ? ಹೌದು ಸರ್. ತರ್ತಾನೆ. ಸಾರಿ ಸರ್, ಲೇಟ್ ಆಗೋಯ್ತು. ಪರವಾಗಿಲ್ಲಪ್ಪ, ಪರವಾಗಿಲ್ಲ. ತಗೊಳ್ಳಿ ಸರ್. ಮತ್ತೆ ಹೇಳ್ತಾ ಇದ್ದೇನಪ್ಪ, ನನ್ನ ಬಗ್ಗೆ ಏನು ಅಂದ್ಕೋಬೇಡ. ಇಲ್ಲ ಸರ್, ಪರವಾಗಿಲ್ಲ. ನಾನೇನು ಬರ್ತೀನಿ ಸರ್. ಒಳ್ಳೇದಾಗಲಿ. ಅಪೇಕ್ಷಾ ಪ್ಲೀಸ್, ಐ ಹ್ಯಾವ್ ವರ್ಕ್ ಟು ಡೂ. 5 minutes ಸುಮ್ಮನೆ ಇದ್ಬಿಡಿ ಪ್ಲೀಸ್. 5 minutes? ನೋವೇ, ಚಾನ್ಸ್ ಎಲ್ಲ ಅಷ್ಟೊಂದೆಲ್ಲ ವೇಟ್ ಮಾಡಕ್ ಆಗೋದಿಲ್ಲ ನನಗೆ. ಐ ಲವ್ ಇರಿಟೇಟಿಂಗ್ ಯು. ದಿಸ್ ಇಸ್ ಮೈ ಫೇವ್ರೆಟ್ ಗೇಮ್, ಯು ನೋ. ಅಪೇಕ್ಷಾ, ನಿಮ್ಗೆ ಅರ್ಥ ಆಗಲ್ವಾ ಒಂಟೆ ಮಾಡಿದ್ರೆ ನಾನು? ಆಫೀಸ್ ಕೆಲಸ ಅಂದ್ರೆ ತಮಾಷೆ ಅಂತ ತಿಳ್ಕೊಂಡಿದ್ದೀರಾ? ನಂಗೆ ತುಂಬಾನೇ ಟೆನ್ಷನ್ ಇರುತ್ತೆ ಕಣ್ರಿ. ಅಲ್ಲ, ಈ ಕಡೆ ನಾನು ಖುಷಿಯಾಗಿರುವಾಗ ನಿಮ್ಮ ಮೂಡ್ ಅಪ್ಸೆಟ್ ಆಗಿದೆ. ಇಲ್ಲಿ ನಾನೇನಾದ್ರೂ ಸೀರಿಯಸ್ ಆಗಿ ಕೆಲಸ ಮಾಡ್ತಾರೆ ಬಂದು ನಾನು ತಲೆ ತಿಂತೀನಿ. ಒಟ್ಟಿನಲ್ಲಿ ನನಗೆ ಇರಿಟೇಟ್ ಮಾಡೋದು ಅಂದ್ರೆ ನಿಮ್ಗೆ ತುಂಬಾನೇ ಇಷ್ಟ ಅಲ್ವಾ? ಸಾಕ್ ನಿಲ್ಸಿ ಪಾರ್ಥ. ದೊಡ್ಡದಾಗಿ ಹೇಳ್ಬಿಟ್ರು ಕೆಲ್ಸ ಅಂತ. ಕೆಲ್ಸ ಏನಂತ ಕೆಲ್ಸ ನಿಮ್ದು? 3 ಹೊತ್ತು ಕೆಲ್ಸ ಅಂತಿರ್ತೀರಲ್ವಾ? ಏನ್ ಅಂತ ಟೆನ್ಷನ್ ಪ್ರಪಂಚದಲ್ಲಿ ಇಲ್ದೇ ಇರೋಂಥದ್ದು? ಯಾಕ್ರಿ ಇಷ್ಟೊಂದು ಇನ್ಸೆನ್ಸಿಟಿವ್ ಆಗಿ ಮಾತಾಡ್ತಿದ್ದೀರಾ? ಆಫೀಸಲ್ಲಿ ಏನ್ ನಡೀತಾ ಇದೆ ಅಂತ ಗೊತ್ತಾ ನಿಮ್ಗೆ? ಗೊತ್ತಿದೆ, ಸುಮ್ಮನೆ ಏನೇನೋ ನಾನ್ಸೆನ್ಸ್ ಮಾತಾಡಬಾರ್ದು. ನಾನ್ಸೆನ್ಸ್? ಈಗ ನಾನು ನಾನ್ಸೆನ್ಸ್ ಮಾತಾಡದ್ನಾ? ಓಕೆ, ಆಫೀಸಲ್ಲಿ ಏನ್ ನಡೀತಿದೆ ಅಂತದ್ದು ತಿಳ್ಕೊಬೋದಾ ನಾನು? ನೋಡಿ, ನಮ್ಮ ಕಂಪ್ನಿ ಮುಳುಗೋ ಸ್ಟೇಜಲ್ಲಿ ಇತ್ತು. ಅದು ಯಾವನೋ ಬಂದು ನಮ್ಮ ಕಂಪ್ನಿ ಮೆಜಾರಿಟಿ ಶೇರ್ಸ್ನೆಲ್ಲ ಬೈ ಮಾಡ್ತಾ ಇದೆ. ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಕಂಪ್ನಿ ಬೇರೆಯವ್ರ ಪಾಲಾಗೋಗುತ್ತೆ. ಆಮೇಲೆ ಎಲ್ಲರೂ ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ಕೋಬೇಕಾಗತ್ತೆ. ಸಿಚುವೇಶನ್ ತುಂಬಾನೇ ಸೀರಿಯಸ್ ಆಗಿದೆ ಅಪೇಕ್ಷಾ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಏನ್ ಸೀರಿಯಸ್ನೆಸ್? ಏನಾಗುತ್ತೆ ಶೇರ್ಸ್ ಅವ್ರು ತಗೊಂಡ್ರೆ? ಹೇಳ್ದ್ನಲ್ಲ, ಇಷ್ಟು ದಿನ ನಾವು ಬೇರೆಯವ್ರಿಗೆ ಕೆಲಸ ಕೊಡ್ತಾ ಇದ್ವಿ, ಆಮೇಲೆ ನಾವು ಬೇರೆಯವ್ರ ಕೆಳಗಡೆ ಕೆಲಸ ಮಾಡ್ಬೇಕಾಗತ್ತೆ. ಹಾಗಾದ್ರೆ ಒಳ್ಳೇದೇ ಆಯ್ತು ಬಿಡಿ. ಏನು ಒಳ್ಳೇದಾಯ್ತಾ? ಹೇಗ್ರಿ ಅದು? ಹೇಗೆ ಅಂದ್ರೆ, ಕಂಪನಿ ನಮ್ ಕೈಯಲ್ಲಿ ಇರೋದಕ್ಕೆ ಅಲ್ವಾ ನೀವು ಇಷ್ಟೊಂದು ಬಿಸಿ ಆಗಿರೋದು. ಅದೇ ಕಂಪನಿ ಬೇರೆಯವ್ರ ಕೈಯಲ್ಲಿದ್ರೆ ನೀವು ಅಲ್ಲಿ ಜಸ್ಟ್ ಎಂಪ್ಲಾಯ್ ಆಗಿರ್ತೀರಾ. ಅವಾಗ ನಿಮ್ಗೆ ತುಂಬಾ ಕೆಲಸ ಇರೋದಿಲ್ಲ, ತುಂಬಾ ಬರ್ಡನ್ ಇರೋದಿಲ್ಲ. ಸೊ ದಟ್ ಐ ಕ್ಯಾನ್ ಸ್ಪೆಂಡ್ ಟೈಮ್ ವಿತ್ ಯು. ಕಂಪನಿ ಬೇರೆಯವ್ರ ಪಾಲಾದ್ರೇನೆ ಸರಿ ಬಿಡಿ. ಅಪೇಕ್ಷಾ, ಏನ್ರಿ ಮಾತಾಡ್ತೀರಾ ನೀವು? ಒಂದು ಕಂಪನಿ ಕಟ್ಟೋದಕ್ಕೆ ಎಷ್ಟು ಕಷ್ಟ ಪಡ್ಬೇಕು ಅಂತ ಗೊತ್ತೇನ್ರಿ ನಿಮ್ಗೆ? ಅಪ್ಪ ಮತ್ತೆ ಬಿಗ್ ಬ್ರೋ ತುಂಬಾ ಕಷ್ಟಪಟ್ಟು ಕಂಪನಿ ಕಟ್ಟಿದ್ದಾರೆ. ನೋಡಿ, ಕಂಪನಿ ಕೆಲಸ ಅಂದ್ರೆ ಬರೀ ಹೊಟ್ಟೆ ಪಾಡಿನ ಕೆಲಸ ಅಲ್ಲ, ಅದಕ್ಕೆ ಒಂದು ಎಮೋಷನ್ಸ್ ಇರುತ್ತೆ. ನಮ್ಮ ಕಂಪನಿಗೂ ಫ್ಯಾಮಿಲಿಗೂ ತುಂಬಾನೇ ಡೀಪ್ ಕನೆಕ್ಷನ್ಸ್ ಇದೆ. ಪ್ಲೀಸ್ ಅದನ್ನ ಅರ್ಥ ಮಾಡ್ಕೊಳ್ಳಿ. ಅದ್ರ ಬಗ್ಗೆ ಲೈಟ್ ಆಗಿ ಮಾತಾಡಿದ್ರೆ ನಂಗೆ ಇಷ್ಟ ಆಗಲ್ಲ. ಅಲ್ಲ, ಕಂಪನಿ ಕೈ ತಪ್ಪೋಗ್ತದೆ ಅಂತ ನಾನ್ ಟೆನ್ಷನ್ ಮಾಡ್ಕೊಂಡಿದ್ದೆ. ನೀವು ನೋಡಿದ್ರೆ ಇಲ್ಲಿ ಬಂದು ನಾನ್ಸೆನ್ಸ್ ಮಾತಾಡ್ತಾ ಇದ್ದೀವಿ. ನೋಡಿ, ಐ ಡೋಂಟ್ ಹ್ಯಾವ್ ಟೈಮ್ ಫಾರ್ ದಿಸ್. ಬಿಗ್ ಬ್ರೋ ನಂಗೆ ಕೆಲಸ ಕೊಟ್ಟಿದ್ದಾನೆ, ಐ ಹ್ಯಾವ್ ಟು ಫಿನಿಶ್. ಹಾ, ತುಂಬಾ ಚೆನ್ನಾಗಿದೆ ಪಾರ್ಥ. ಇದು ಎಲ್ಲ ಟೆನ್ಷನ್ ನಿಮ್ ತಲೆ ಮೇಲೆ ಹಾಕಿ ಅವ್ರು ಮಾತ್ರ ಅಲ್ಲಿ ಆರಾಮಾಗಿದ್ದಾರೆ, ಹೆಂಡತಿ, ಫ್ರೆಂಡ್ಸು, ಫ್ಯಾಮಿಲಿ ಅಂದ್ಕೊಂಡು. ನೀವು ಮಾತ್ರ ಇಲ್ಲಿ 3 ಹೊತ್ತು ಕೆಲಸ ಅಂದ್ಕೊಂಡು ಕತ್ತೆ ತರ ದುಡಿತಾ ಇದ್ದೀರಾ. ಏನ್ರಿ ಮಾತಾಡ್ತೀರಾ ನೀವು? ಬಿಗ್ ಬ್ರೋ ಬಗ್ಗೆ ನಿಮ್ಗೆ ಏನ್ರಿ ಗೊತ್ತು? ನಾನ್ ಮಾಡೋ ಅಂತ 100 ಜನದ ಕೆಲಸ ನಾವು ಒಬ್ಬನೇ ಮಾಡ್ದ. ಈ ಕಡೆ ಬಿಸ್ನೆಸ್ ಅಫೇರ್ಸ್ ಮೇಂಟೈನ್ ಮಾಡ್ತಾನೆ, ಫ್ಯಾಮಿಲಿ ಮೇಂಟೈನ್ ಮಾಡ್ತಾನೆ, ಆಫೀಸ್ಗೂ ಬರ್ತಾನೆ. ಅವನಿಗೆ ತುಂಬಾನೇ ಎಕ್ಸ್ಪೀರಿಯನ್ಸ್ ಇದೆ ಅಪೇಕ್ಷಾ. ಅವನ ನೋಡಿ ಕಲಿಯೋದು ತುಂಬಾನೇ ಇದೆ. ಅದಕ್ಕೆ ನನಗೆ ಫ್ಯಾಮಿಲಿಗೆ ಟೈಮ್ ಕೊಡಕ್ ಆಗ್ತಾ ಇಲ್ಲ. ನೋಡಿ, ಇದರಲ್ಲಿ ಬಿಗ್ ಬ್ರೋದು ಫಾಲ್ಟ್ ಇಲ್ಲ. ಪ್ಲೀಸ್ ಡೋಂಟ್ ಇನ್ವಾಲ್ವ್ ಹಿಮ್ ಇನ್ ದಿಸ್. ಹಾಗಂತ ನೀವ್ ಅನ್ಕೊಂಡಿದ್ದೀರಾ, ಬಟ್ ಸತ್ಯ ಏನು ಅಂತ ನನಗ್ ಗೊತ್ತು. ಇದೆಲ್ಲ ಅಕ್ಕನ್ ಪ್ಲಾನೇ ಆಗಿರತ್ತೆ. ಇದ್ರಲ್ಲೆಲ್ಲ ತುಂಬಾ ಹುಷಾರಲ್ವಾ ಅವಳು? ನಾಜುಕಾಗಿ ಭಾವನ್ ತಲೆ ಬಿಸಿನೆಲ್ಲ ನಿಮ್ ತಲೆಗೆ ಟ್ರಾನ್ಸ್ಫರ್ ಮಾಡ್ಸಿರ್ತಾಳೆ. ಅವಳು ಮಾತ್ರ ಗಂಡನ ಜೊತೆ ಹಾಯ್ ಆಗಿರ್ತಾಳೆ. ಹೆಸರಿಗೆ ಮಾತ್ರ ನೀವು ಮೈದಿನ ನನ್ ತಂಗಿ, ಆತರ ಯಾವ ಕನ್ಸನೂ ಇಲ್ಲ ಅವಳಿಗೆ. ಅರ್ಥ ಮಾಡ್ಕೊಳ್ಳಿ. ನೋಡಿ ನೋಡಿ, ಹೇಗೆ ಯೋಚನೆ ಮಾಡ್ತಾ ಇದ್ದೀರಿ? ಅದಕ್ಕೂ ಇದಕ್ಕೂ ಯಾಕ್ರಿ ಲಿಂಕ್ ಮಾಡ್ತಾ ಇದ್ದೀರಿ? ಇದ್ರ ಅದಕ್ಕೆ ಏನ್ ಫಾಲ್ಟ್ ಇದೆ? ಅವ್ರೇನ್ ಮಾಡಿದ್ದಾರೆ ಪಾಪ? ಅದಕ್ಕೆ ಲುಕ್ ಅಪೇಕ್ಷಾ, ಈ ಆರ್ಗ್ಯುಮೆಂಟ್ನ ಇಲ್ಲಿಗೆ ಬಿಟ್ಬೇಡ. ಇದರಿಂದ ಏನು ಯೂಸ್ ಇಲ್ಲ. ಓಕೆ, ಜಸ್ಟ್ ಲೀವ್ ಇಟ್. ನಿಮ್ಮಣ್ಣ ಇವನೇನ್ ಮಾಡ್ತಾನೆ, ಇವನ ಕೈನಲ್ಲಿ ಏನಾಗುತ್ತೆ ಅಂತ ಉಡಾಫೆಯಿಂದ ಮೈ ಮರೆತು ಕೂತ್ಕೊಂಡ್ಬಿಟ್ಟಿದ್ದಾನೆ. ನಿಮ್ಮಣ್ಣಂಗೆ ಗೊತ್ತಿಲ್ಲ, ನಾನು ಹೊಗಳೋ ನಾಯಲ್ಲ, ಕಚ್ಚೋ ನಾಯಿ ಅಂತ. ಏನಂಕಲ್ ನೀವು? ನಾನು ನಿಮಗೆ ಅಷ್ಟೆಲ್ಲ ಬಿಲ್ಡಪ್ ಕೊಡ್ತೀನಿ ನಾಯಿ ಅಂತಿರಲ್ಲ, ಹುಲಿ ಅನ್ನಿ. ಬಟ್ ಅವನು ನನ್ನನ್ನು ಇಲಿ ಅಂತ ತಿಳ್ಕೊಂಡಿದ್ದಾನೆ.
ನನ್ನ ಕೆಪಾಸಿಟಿ ಬಗ್ಗೆ ಅವನಿಗೆ ಅಂದಾಜೆ ಇಲ್ಲ. ಈಗ ನೋಡು ನಾನು ಕೊಡೋ ಡೋಸ್ ಹೇಗಿರುತ್ತೆ ಅಂತ. ನಾನು ಕೊಡೋ ಏಟ್ಗೆ ತತ್ತರಿಸೋಗ್ಬಿಡಿ, ವಿಲವಿಲ ಅಂತ ಒದ್ದಾಡೋಗ್ಬಿಡ್ತಾನೆ. ಏನಾಗ್ತಿದೆ ಅಂತ ಗೊತ್ತಾಗೋಷ್ಟರಲ್ಲಿ ಅವನ ಇಡೀ ಸಾಮ್ರಾಜ್ಯ ಮುಳುಗೋಗ್ಬಿಟ್ಟಿರ್ತದೆ. ನಿಮ್ಮಣ್ಣ ಇದೇನಪ್ಪ ಹೀಗಾಗೋಗ್ಬಿಡ್ತು ಅಂತ ಆಕಾಶ ನೋಡ್ಕೊಂಡು ಕೂರ್ಬೇಕು. ಹಾಗಾಗುತ್ತೆ. ಅಂದ್ರೆ ಈಗ ಕಂಪ್ಲೀಟ್ ಆಗಿ ಸ್ಟೇಜ್ ಫುಲ್ ರೆಡಿ ಆಗಿದೆ ಅಂತನಾ? ಆಲ್ಮೋಸ್ಟ್ ಹೋಗ್ಬಿಟ್ಟಿದೆ. ನಮ್ಮ ಗುರಿಗೆ ತೀರಾ ಹತ್ರದಲ್ಲಿದ್ದೀವಿ. ಬರೀ ಕೂಗಾಳ್ತೆ ದೂರದಲ್ಲಿ. ಇನ್ನು ಕೆಲವು ಪರ್ಸೆಂಟೇಜ್ ಶೇರ್ಸ್ಗಳು ಮಾತ್ರ ನಮ್ಮ ಕೈಗೆ ಬರಬೇಕು. ಅದೇನಾದ್ರೂ ಬಂದ್ಬಿಟ್ರೆ ನಿಮ್ಮ ಅಣ್ಣನ ಆ ಚೇರಿಂದ ಕೆಳಗಡೆ ಇಳಿಸ್ಬಿಡ್ತೀವಿ. ಅದೇಗ್ ಸಾಧ್ಯ ಅಂಕಲ್? ಅಣ್ಣನ ಹತ್ರ ಇರೋದು 51% ಆಫ್ ದ ಶೇರ್ಸ್. ದಟ್ ಇಸ್ ಮ್ಯಾಕ್ಸಿಮಮ್ ಶೇರ್. ನೀವು ಹೊರಗಡೆ ಇರೋ ಅಷ್ಟು ಪರ್ಸೆಂಟೇಜ್ ಆಫ್ ಶೇರ್ಸ್ನ ಪರ್ಚೇಸ್ ಮಾಡಿದ್ರು ಅಣ್ಣ ಇಲ್ಲಿ ಅಪರೆಂಡ್ ಆಗಿರ್ತಾನೆ. ಅವನು ಅಪರೆಂಡ್ ಆಗಿರೋವರೆಗೂ ಅವನನ್ನ ಯಾರು ಅಳ್ಳಾಡ್ಸಕ್ ಆಗೋದಿಲ್ಲ. ಅದಕ್ಕೆ ಹೇಳೋದು ನೀನು ಎಡಸು ಅನುಭವ ಕಮ್ಮಿ ಅಂತ. ನಿಮ್ಮ ಅಣ್ಣ ತನ್ನ ಹೆಸರಲ್ಲಿರೋ ಒಂದಷ್ಟು ಶೇರ್ಸ್ಗಳನ್ನ ಫ್ಯಾಮಿಲಿಯವರ ಹೆಸರಿಗೂ ಮಾಡಿರ್ತಾನಲ್ಲ. ನಮಗೆ ಅಂತ ಅವನೇನು ಮಾಡಿಲ್ಲ ಅಂಕಲ್. ಆದ್ರೆ ನನ್ನ ತಂಗಿ ಮಹಿಮಾ ಇದ್ದಾಳಲ್ಲ, ಅವಳ ಮದುವೆ ಟೈಮಲ್ಲಿ ಗಿಫ್ಟ್ ಅನ್ನೋ ಹೆಸರಲ್ಲಿ ಅವಳ ಹೆಸರಿಗೆ ಒಂದಷ್ಟು ಶೇರ್ಸ್ನ ಮಾಡಿದಾನೆ. ಸೂಪರ್, ಒಳ್ಳೆ ವಿಷಯನೇ ಹೇಳ್ತಲ್ಲ. ನಾವು ಆ ಶೇರ್ಸ್ಗಳನ್ನ ಬೈ ಮಾಡೋಣ. ಬಟ್ ಅವಳು ಅದು ಹೆಂಗ್ ಕೊಡ್ತಾಳೆ ಅಂಕಲ್? ಅವಳಿಗೆ ಅಣ್ಣ ಅಂದ್ರೆ ಅಷ್ಟು ಪ್ರೀತಿ, ಅಣ್ಣನಿಗೂ ಅಷ್ಟೇ ಅವಳು ಅಂದ್ರೆ ಸಿಕ್ಕಾಬಟ್ಟೆ ಪ್ರೀತಿ. ಅವನನ್ನ ಹೇಳ್ದೆ ಕೇಳ್ದೆ ಅವಳು ಶೇರ್ಸ್ನ ನಿಮ್ಮ ಹೆಸರು ಕೊಟ್ಬಿಡ್ತಾಳ? ಕೊಡೋತರ ಮಾಡಿ, ಯಾಕಾಗಲ್ಲ? ಪ್ರಯತ್ನ ಪಟ್ರೆ ಎಲ್ಲಾನು ಆಗುತ್ತೆ. ನಾವು ಹೆಜ್ಜೆ ಎತ್ತಿಟ್ರೆ ಸಾಕು, ದಾರಿ ತಾನಾಗಿ ಸಿಗುತ್ತೆ. ಡೋಂಟ್ ವರಿ, ನಾನೆಲ್ಲ ನೋಡ್ಕೋತೀನಿ. ಸರ್, ಜೀವ ಅವ್ರು ಬರ್ತಾ ಇದ್ದಾರೆ. ಸರ್, ಅರ್ಜೆಂಟಾಗಿ ಬರೋದು ಕೇಳಿದ್ರೆ? ಏನಿಲ್ಲ ಜೀವ, ಒಂದು ಸಣ್ಣ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ನಿಮ್ಮ ಕಂಪ್ನಿ ಮೇಲೆ ಒಂದು ಪ್ರಾಜೆಕ್ಟ್ಗೋಸ್ಕರ ಇನ್ವೆಸ್ಟ್ ಮಾಡ್ತಾ ಇದ್ದೀನಲ್ಲ, ಅದಕ್ಕೆ ಏನು ಶ್ಯೂರಿಟಿ ತಗೊಂಡಿದ್ದೀರಾ ಅಂತ ನಮ್ಮ ಆಡಿಟರ್ ಕೇಳ್ತಾ ಇದ್ದಾರೆ. IT ಅವ್ರು ಏನಾದರೂ ಇನ್ಸ್ಪೆಕ್ಷನ್ ಹಾಕೊಂಡ್ರೆ ಏನು ಮಾಡ್ತೀರಾ, ಏನು ಆನ್ಸರ್ ಕೊಡ್ತೀರಾ ಅಂತ ಅವ್ರ ಆತಂಕ. ಅದಕ್ಕೆ ಯಾಕೆ ಅಷ್ಟೊಂದು ವರಿ ಮಾಡ್ಕೊತಿದ್ದೀರಾ ಸರ್? ಏನು ಬೇಕು ಅಂತ ಕೇಳಿ, ನಾನು ಅರೇಂಜ್ ಮಾಡ್ತೀನಿ. ನನ್ನಿಂದ ನಿಮಗೆ ತೊಂದರೆ ಆಗೋದು ಬೇಡ. ನಿನ್ನ ಕೇಳೋದಕ್ಕೆ ನನಗೆ ಬೇಜಾರಾಗ್ತಾ ಇತ್ತು. ಆದರೆ ಅನಿವಾರ್ಯ, ಇದಾಗಬೇಕು. ಬೇಡಪ್ಪ, ನಾನೇನೋ ವ್ಯವಸ್ಥೆ ಮಾಡ್ಕೊಳ್ತೀನಿ. ಪರವಾಗಿಲ್ಲ ಸರ್, ನನ್ನ ಹತ್ರ ಇರೋದು ಏನಾದರೂ ಕೇಳಿ, ನಾನು ಶ್ಯೂರಿಟಿ ಕೊಡೋದಕ್ಕೆ ರೆಡಿ ಇದ್ದೀನಿ. ಯಾಕೆ ಅಂದರೆ ನೀವು ಕೊಟ್ಟಿರೋದು ಅಷ್ಟಿದೆ ಸರ್, ನಾನು ಏನು ಕೊಟ್ಟರು ಕಮ್ಮಿನೇ. ಅದು ನಾನು ನಿನ್ನ ಪ್ರಾಜೆಕ್ಟ್ಗೆ ಇನ್ವೆಸ್ಟ್ ಮಾಡ್ತಾ ಇದ್ದೀನಲ್ಲ, ಅದಕ್ಕೆ ಸೆಕ್ಯೂರಿಟಿ ಅಂತ ಏನಾದರೂ ನೀನು ಕೊಡಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.